ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ 15 ಮಂದಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ನಿಸಾರ್ ಎಂಬುವರ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೀಪಕ್ ಸುಮಿತ್ ಸೇರಿ 15 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಪ್ರಥಮ ಮಾಹಿತಿ ವರ್ತಮಾನ. ಅಬ್ದುಲ್ ಪರಿಚಯಸ್ಥರೇ ಆಗಿರತಕ್ಕಂಥ ದೀಪಕ್ ಸುಮಿತ್, ಗಾಯಗೊಂಡಂಥ ಕಲಂದರ್ ಶಫಿ ಮಾಹಿತಿ ಅನ್ವಯವೇ ಕೇಸಾಗಿದೆ. ಇಲ್ಲಿ ಇವರೆಲ್ಲರೂ ಅಬ್ದುಲ್ಗೆ ಕ್ಲೋಸ್ ಆಗಿದ್ದರು ಅಂತ. ದೀಪಕ್ಕು ಅಬ್ದುಲ್ಗೆ ಚೆನ್ನಾಗಿ ಗೊತ್ತಿದ್ದ ವ್ಯಕ್ತಿನೇ, ಸುಮಿತ್ ಕೂಡ ಗೊತ್ತಿದ್ದವನೇ ಅಂಥೇಳಿ ಇದೀಗ ಅವ್ರ ವಿರುದ್ಧವಾಗಿಯೇ ಈಗ ಎಫ್ಐಆರ್ ಆಗಿರೋದು. ಗಾಯಗೊಂಡಂಥ ಕಲಂದರ್ ಶಫಿ ಮಾಹಿತಿ ಅನ್ವಯ. ಕಲಂದರ್ನ ಸಾಯಿಸಿಲ್ಲ, ಅವನಿಗೆ ಗಾಯ ಆಗಿದೆ. ಯಾರು ಹೊಡೆದ್ರು ಅಂತ ಕಲಂದರ್ಗೆ ಗೊತ್ತಿದೆ. ಕಲಂದರ ಬಂದು ಮಾಹಿತಿ ಕೊಡ್ತಾನಲ್ಲ, ದೀಪಕ್ ಸುಮಿತ್ ಇನ್ನೊಂದಷ್ಟು ಜನದ ಹೆಸರು ಹೇಳ್ತಾನಲ್ಲ, ಆ ಎಲ್ಲರ ಮೇಲೂ ಒಂದು ಅಟ್ಯಾಕ್ ಮಾಡಿದವ್ರು ಇಬ್ಬರು ಅಂತ ಕಾಣುತ್ತೆ. ಅದೊಂದು ಭಾಗ. ದಾಳಿ ಮಾಡಿದ್ರು ಅಂಥೇಳಿ ಪ್ಲ್ಯಾನ್ ಯಾರ್ಯಾರ್ದು, ಯಾರು ಕಳಿಸ್ಕೊಟ್ಟಿದ್ದಾರೆ, ಇವರಿಬ್ಬರ ಹಿಂದೆ ಯಾರಿದ್ದಾರೆ, ಈ ವಿಚಾರ ಇರುತ್ತಲ್ಲ, ಅದ್ರ ಬಗ್ಗೆನೂ ಅವನು ಹೇಳಿರ್ತಾನೆ, ಕಲಂದರ್ ಹೇಳಿರ್ತಾನೆ. ಅದರ ಪ್ರಕಾರವಾಗಿ ಇಲ್ಲಿ ಕೇಸ್ ಆಗಿದೆ. ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರಲ್ಲೇನಿದೆ ಅಂತ ಹೇಳಿದ್ರೆ, ಕಲಂದರ್ ಶಾಫಿ ಮಾಹಿತಿ ಮೇರೆಗೇ ಕಂಪ್ಲೇಂಟ್ ಆಗಿರೋದಿಲ್ಲಿ. ಅಬ್ದುಲ್ ರೆಹಮಾನ್ ಮತ್ತು ನಾನು ಪಿಕಪ್ ವಾಹನದಲ್ಲಿ ಮರಳನ್ನು ಅನ್ಲೋಡ್ ಮಾಡಬೇಕು ಅಂತ ಹೇಳಿ ಕುರಿಯಾಳ ಗ್ರಾಮದ ಈರಾಕೋಡಿಯ ರಾಜೀವ್ ಎಂಬುವರ ಮನೆಗೆ ಹೋಗಿದ್ವು. ಇದೇ ವೇಳೆ ಪರಿಚಯಸ್ಥರೇ ಆಗಿರತಕ್ಕಂಥ ದೀಪಕ್ ಸುಮಿತ್ ಮತ್ತು 15 ಮಂದಿ ಏಕಾಏಕಿ ದಾಳಿ ಮಾಡಿದರು. ಚಾಲಕನ ಸೀಟಲ್ಲಿ ಕೂತಿದ್ದ ಅಬ್ದುಲ್ನನ್ನು ಹೊರಗಡೆ ಎಳೆದ್ರು. ಅವ್ರ ಮೇಲೆ ತಲವಾರು, ಚೂರಿ, ರಾಡ್ಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಅಲ್ಲಿದ್ದವ್ರು ಬೊಬ್ಬೆ ಹಾಕಿದ್ರಿಂದ ಆಮೇಲೆ ಪರಾರಿಯಾಗ್ಬಿಟ್ರು ಅವರೆಲ್ಲರೂ. ಈ ಮಾಹಿತಿ ಆಧರಿಸಿಯೇ ಬಂಟ್ವಾಳ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ.